ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅದೇನೋ ಗೊತ್ತಿಲ್ಲ, ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ಕಾಲನೇ ಕೊಡ್ಬರಲಿಲ್ಲ ಇವತ್ತು ಫುಲ್ಲು. ಸೊ ಏನಂದರೆ ಇವತ್ತು ನನ್ನ ಬರ್ಡೇ, 21st ಬರ್ಡೇ. ಬೆಳಗ್ಗೆಯಿಂದ ಬರೀ ಹಾಸ್ಪಿಟಲ್ಗೆ ಹೋಗೋದು, ಅದು ಮಾಡೋದು ಇದು ಮಾಡೋದು. ಐ ಡಿಂಟ್ ಹ್ಯಾವ್ ಮೈ ಲೈಕ್ ಓನ್ ಟೈಮ್. ಸೊ ಇವಾಗ ನಾವು ಡಾಲ್ಮಾ ಮಾಲಿಗೆ ಹೋಗ್ತಾಯಿದ್ದೀವಿ. ಸೊ ಅವರು ವೇದ, ಸಂದೀಪ್, ಯಶು ಎಲ್ಲ ಬರ್ತಾರೆ. ಸೊ ನಾವು ಇಲ್ಲಿಂದ ಹೋಗ್ತಾಯಿದ್ದೀವಿ ಸ್ಪೆಂಡ್ ಮಾಡೋಕ್ಕೆ ಟೈಮು. ಐ ರಿಯಲಿ ವಾಂಟೆಡ್ ದಿಸ್ ಟೈಮ್. ನನಗೆ ಬೆಳಗ್ಗೆಯಿಂದ ಏನಂದರೆ ಮೂಡೇ ಏನು ಮೂಡೇ ಇರಲಿಲ್ಲ. ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ ಡಾಲ್ಮಾ ಮಾಲಿಗೆ. ಬನ್ನಿ ಹೋಗೋಣ. ಮೈ ಔಟ್ಫಿಟ್ ಆಗ್ತಾಯಿದೆ, ನನ್ನ ಬರ್ಡೇ ಔಟ್ಫಿಟ್ ಇದು ನೋಡಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ದಿಸ್ ಇಸ್ ಮೈ ಬರ್ಡೇ ಔಟ್ಫಿಟ್. ಹಾಂ ಗೈಸ್, ಆ ಥರ ಆಯಿತು. ಫುಲ್ ಬ್ಯುಸಿ ಅಂದರೆ ಬ್ಯುಸಿ, ಮೂಡೇ ಇರಲಿಲ್ಲ ನಂದು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ಇವರೆಲ್ಲ ನನಗಿಂತ ಇವ್ರಿಗೆ ಎಕ್ಸೈಟ್ಮೆಂಟು. ಸರಿ ಅಂದ್ಬಿಟ್ಟು ಹೊಸ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಈ ಒಂದು ದಿನಕ್ಕೆ ಬಂದಿದ್ದೀನಿ. ಬಟ್ ಏನೋ ಬೆಳೀತಾ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದಂಗೆ ಏನೋ ಇಂಟ್ರೆಸ್ಟ್ ಕಳ್ಕೊತಿದ್ದೀನಿ ನಾನು ನನ್ನ ಬರ್ಡೇ ಮೇಲೆ. ನಿಮ್ದು ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ ಡಾಲ್ಮಾಗೆ ಹೋಗೋಕ್ಕೆ. ಆ್ಯಂಡ್ ಅಲ್ಲಿಗೆ ಹೋಗಿ ಸ್ವಲ್ಪ ಏನಾದರೂ ಸ್ಪೆಷಲಾಗಿ ತಿಂದು ಪಾರ್ಟಿ ಮಾಡಿ ಬರೋದು. ಎಸ್, ನನ್ನ ಲೈಫ್ ಅಂತೂ ಇವಾಗ ಕಂಪ್ಲೀಟ್ ಟ್ರಾಫಿಕಲ್ಲೇ ಕಳೆದೋಗ್ತಿದೆ. ಡೈಲಿ ಸೈಕಲ್ಸ್ಗೆ ಹೋಗ್ಬೇಕಾದ್ರೂ ಟ್ರಾಫಿಕ್ಕು, ಮನೆಗೆ ಬರಬೇಕಾದ್ರೂ ಟ್ರಾಫಿಕ್ಕು, ಆ್ಯಂಡ್ ಇವತ್ತು ನಾವು ಹೊರಗಡೆ ಹೋಗ್ಬೇಕಂದ್ರೂ ಟ್ರಾಫಿಕ್ಕು. ನನಗಂತೂ ಸಾಕಾಗ್ಬಿಟ್ಟಿದೆ. ಬಟ್ ವಾಟ್ ಟು ಡು, ಎಲ್ಲರೂ ಹೋಗ್ಲೇಬೇಕಂದ್ರೆ ಟ್ರಾಫಿಕಲ್ಲೇ ಹೋಗಬೇಕು, ಟ್ರಾಫಿಕಲ್ಲೇ ಬರಬೇಕು, ಏನೂ ಮಾಡೋಕ್ಕಾಗಲ್ಲ. ಗೈಸ್ ಫೈನಲಿ ಡಾಲ್ಮಾ ಮಾಲಿಗೆ ಬಂದ್ವಿ. ಫುಲ್ ಫಾಗು. 9:30 ಆಗೈತೆ ಬರೋಷ್ಟರಲ್ಲಿ. ಇಲ್ಲಿ ನೋಡಿ, ಫುಲ್ ಫಾಗ್. ಚಳಿ ಐತೆ, ಆದ್ರೂ ಬಂದ್ವಿ. ದಿಸ್ ಇಸ್ ಡಾಲ್ಮಾ ಗಾರ್ಡನ್ ಮಾಲ್. ಹೂವು ಇವ್ನು ಗೊತ್ತಂದ್ರೆ ನಾವು ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ. ಇವಾಗ 9:30, 10 o'clock ಡಾಲ್ಮಾ ಮಾಲ್ ಕ್ಲೋಸು. ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಅವರು ಆಲ್ರೆಡಿ ಪಾಪ ಬಂದು ಲೇಟ್ ಮಾಡ್ತಾರೆ, ನಾವೇ ಲೇಟ್. ಹಾಂ ನೋಡಿ ಗೈಸ್, ಇವಾಗ 9:22. ಸೊ ನಾವು ಅಂದ್ಕೊಂಡ್ವಿ ಫಸ್ಟ್ ಆರ್ಡರ್ ಮಾಡಿಬಿಡೋಣ ಫುಡ್ ಎಲ್ಲ ಅಂತ. ಯಾಕಂದರೆ ಆಮೇಲೆ 10ಗೆ ಕ್ಲೋಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಡೈರೆಕ್ಟ್ ಫುಡ್ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಕೊಡ್ತಿದ್ದೀನಿ ಇಸ್ಕೋ. ಗೈಸ್, ನಮ್ಮ ಯಶುದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಏನು ಡಾಕ್ಟರ್ ಯಶು ಟ್ರಾವೆಲ್ಸ್ ಅಂತೆ, RX ಅಂತೆ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅದೇ ಏನೋ ಇತ್ತು ನೋಡಿದ್ರೆ ಮಾಡ್ತದೆ. ನೀನು ಅವೆಲ್ಲ ಮಾತಾಡಬೇಡ, ಕೇಳು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತು. ನಾನು ವಿಡಿಯೋ ಮಾಡಿದೆ, ಕ್ಯಾಮ್ರಾಯಿಂದ ಓಡೋಗೋ ಯಶು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ, ಆಯಿತಾ. ಸೊ ಎಷ್ಟು ಒಂದು 3-4 ವಿಡಿಯೋ ಬಿಟ್ಟಿದೆ, ಚೆನ್ನಾಗಿದೆ. ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕದ ಕಂದಾಗೆ, ಆಯಿತಾ. ನಾವಿವಾಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಫುಡ್ ಕೋರ್ಟ್ ಇವಾಗ ಆರ್ಡರ್ ಮಾಡಬೇಕು. ಗೈಸ್, ಇಲ್ಲಿ ನೋಡಿ, KFC ಮುಂದೆ ಅಷ್ಟು ಜನ ಅವರೇ. ಅಲ್ಲಿ ಬಕೆಟ್ಸೇ ಖಾಲಿ ಅಂತೆ ಚಿಕನ್ದು. ಸೊ ಬರೀ ನಗೆಟ್ಸು ಆ ಥರ ಸಿಗುತ್ತೆ ಅಂತ ಅವ್ರು. ಅದ್ರ ಬದಲು ಪಿಜ್ಜಾನೇ ತೊಗೋಬೋದು ಅಂದ್ಬಿಟ್ಟು ಬರೀ ಅನ್ಲಿಮಿಟೆಡ್ ಕೋಕ್ ಮಾತ್ರ ತೊಗೊತಿದ್ದೀವಿ KFCಯಲ್ಲಿ. ಲೇಟ್ ಆಗಿದೆ ಗೈಸ್, ಅದಕ್ಕೆ. ಇಲ್ಲಿ ಬರ್ಗರ್ ಕಿಂಗಲ್ಲಿ ಏನೇನಾಯಿತು ನೋಡಬೇಕೀಗ. ಸೊ ಬೇರೆನೇ ತೊಗೊತಿದ್ದೀವಿ KFC ಬಿಟ್ಟು. ಗೈಸ್ ಏನಂದರೆ ಎಲ್ಲನೂ ಕ್ಲೋಸ್. ಸಿಟಿ ಮಾಲ್ ಐತಿ, ಇಲ್ಲಿ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದರೆ ಅದು ಕ್ಲೋಸು. ಅದಕ್ಕೆ ಇವಾಗ ಏನೇನೋ ಸ್ವಲ್ಪ ಆರ್ಡರ್ ಮಾಡೀವಿ. ಅದು ಏನಂದರೆ ಎಲ್ಲ ಹೊಸ ಟ್ರೈ ಮಾಡ್ತಿದ್ದೀವಿ ಸರಿ. ಸೊ ಖುಷಿ ಆಗ್ತೈತೆ. ನಾವು ಬರ್ಗರ್ ಕಿಂಗಲ್ಲಿ ತೊಗೊಂಡಿದ್ದೀವಿ, ಯಾವತ್ತೂ ತೊಗೊಂಡಿದ್ದಿಲ್ಲ ಬರ್ಗರ್ ಕಿಂಗಲ್ಲಿ. ಆಮೇಲೆ ಇವರು ಏನೇನೋ ಹೊಸದಾಗೆಲ್ಲ ಬೇರೆ ಶಾಪಲ್ಲಿ ತೊಗೊಂಡವ್ರೆ. ಅದಕ್ಕೇ ಹೊಸ ಟ್ರೈ ಮಾಡೋಣ ಈಗ. ನೋಡಿ ಗೈಸ್, ಇಡೀ ಮಾಲ್ ಫುಲ್ಲು ಲೈಟ್ಸ್ ಆಫು. ಇಲ್ಲಿ ನಾವು ತಿನ್ನೋ ಕಡೆನೂ ಲೈಟ್ಸ್ ಆಫು. ಯಾಕಾದ್ರೂ ಇವತ್ತು ಬಂದು ಅನಿಸ್ತೈತೆ. ಬಟ್ ಐ ವಾಂಟೆಡ್ ಟು ಕಮ್ ಟುಡೇ ಗೈಸ್.
ಗೈಸ್ ಇಡೀ ಮಾಲ್ ಖಾಲಿ ಖಾಲಿ, ನಾವು ಮಾತ್ರ ಇದ್ದೀವಿ ಅಷ್ಟೇ. ಸೌಂಡ್ ಮಾಡಿದ್ರೆ ಸೊ ಗೈಸ್ ಫೈನಲಿ ಏನೋ ಒಂದೆಲ್ಲ ಆರ್ಡರ್ ಮಾಡಿ ತಿಂದು ಇವಾಗ ಟೈಮು 11:14 ಆಗಿದೆ. ಬಸ್ಸಿಗೆ ನೋಡ್ತಿದ್ದೀವಿ. ಸೊ ಯಾವುದಾದ್ರು ಬಸ್ ಸಿಕ್ಕಿದ್ರೆ ಹೋಗಬೇಕು. ಇಟ್ ವಾಸ್ ಅ ಗ್ರೇಟ್ ನೈಟ್ ಆ್ಯಕ್ಚುಲಿ. ಫುಲ್ ಎಂಜಾಯ್ ಮಾಡಿದ್ವಿ. ವೇದ ಸಂದೀಪ್ ಹೊರಟ್ರು. ಇವಾಗ ನಾನು ಯಶು, ಸೃಷ್ಟಿ ಮತ್ತು ಕುರ್ತಿ ಹೋಗ್ತಿದ್ವಿ. ಇಲ್ಲಿ ನೋಡಿ ಮುಂದೆಯಿಂದ ಡಾಲ್ಮಾ ಗಾರ್ಡನ್ ಮಾಲ್ ಫುಲ್ ಕ್ಲೋಸ್ ಗೈಸ್. ಎಲ್ಲ ಲೈಟ್ಸ್ ಆಫು. ನಾವು ಒಳಗಡೆ ಇದ್ದೀವಿ ಬಟ್ ಫುಲ್ ಲೈಟ್ಸ್ ಆಫ್ ಆಗಿತ್ತು. ಆ್ಯಂಡ್ ಸಿ ಫುಲ್ ಫಾಗ್ ಗೈಸ್. ಫುಲ್ ಚಳಿ ಇದೆ ಬಟ್ ನಾನು ಹೇಗೆ ಟಾಲರೇಟ್ ಮಾಡ್ತಿದ್ದೀನಿ ಈ ಡ್ರೆಸ್ಸಲ್ಲಿ ನನಗಂತೂ ಗೊತ್ತಿಲ್ಲ. ಗೈಸ್ ನಾವಿಲ್ಲಿ ಕಾಫಿ ಮಷೀನಲ್ಲಿ ಚಾಕ್ಲೇಟ್ ತೊಗೊತಿದ್ದೀವಿ. ಚಾಕ್ಲೇಟ್ ಅಂದರೆ ವಿತ್ ಮಿಲ್ಕ್ ಬರುತ್ತೆ. ಸೊ ಎಷ್ಟು ನಾನು ಫಸ್ಟ್ ಇಯರಲ್ಲಿ ತೊಗೊಂಡಿದ್ದು, ಆಮೇಲೆ ತೊಗೊಂಡೇ ಇರಲಿಲ್ಲ, ಇವಾಗ ತೊಗೊಂಡಿದ್ದೀನಿ ಆಯಿತಾ. ಎಸ್ ಅಲ್ಲಿ ಬಂತು. ಹಾಂ ಇದು ಇಲ್ಲಿ ಔಟ್ ಆಫ್ ಸರ್ವಿಸ್ ಅಂತ ತೋರಿಸ್ತೈತೆ. ನೀವು ತಗೊಳ್ಬಿಟ್ಟು ಇಲ್ಲಿ ಏನೂ ಬಂದಿಲ್ಲ, ಖಾಲಿ ಕಪ್ಪು. ನಾನು ಎಷ್ಟು ಆಸೆ ಪಟ್ಟು 200 ಗ್ರಾಮ್ಸ್ ಇನ್ವೆಸ್ಟ್ ಮಾಡಿದೆ ಗೈಸ್. 200 ಗ್ರಾಮ್ಸ್. ಆ್ಯಂಡ್ ಅದೇ ಟೈಮಿಗೆ ನಾವು ವೀಡಿಯೋ ಮಾಡಿದ್ದು ಸರಿ ಹೋಯಿತು. ಯಾಕಂದರೆ ಅಲ್ಲಿ ರೆಡಿ ಮಾಡೋದಕ್ಕೆ ಅಂತ ಒಬ್ಬರು ಬಂದರು. ಮತ್ತು ಅದರೊಳಗಡೆ ಯಾವುದೇ ಪ್ರಾಡಕ್ಟ್ಸ್ ಇಲ್ಲ, ಮಿಲ್ಕ್ ಎಂದು ಕಡಿಮೆ ಇತ್ತು ಅಂದರೆ ಅದನ್ನು ಅವರು ಸರಿ ಮಾಡ್ತಾರೆ. ಆ್ಯಂಡ್ ಅವ್ರು ವೀಡಿಯೋ ಮಾಡಿದ್ದು ನೋಡಿಬಿಟ್ಟು ಸ್ವಲ್ಪ ಇದು ಮಾಡಿದ್ರು ಅಂದ್ಬಿಟ್ಟು ಸ್ವಲ್ಪ ಸೀಕ್ರೆಟಾಗಿ ವೀಡಿಯೋ ಮಾಡಿದೆ. ಆ್ಯಂಡ್ ಅದಾದಮೇಲೆ ನಾನು 200 ಗ್ರಾಮ್ಸ್ ಮಿಸ್ ಆಗಿತ್ತಲ್ವ, ಅವ್ರು ಕೊಟ್ಟರು. ಗೈಸ್ ಫೈನಲಿ ಒಂದು ಬಸ್ ಸಿಕ್ತು ನೋಡಿ. ಫುಲ್ ಖಾಲಿ ಬಸ್ಸು. ಇಷ್ಟು ದೊಡ್ಡ ಬಸ್ಸಲ್ಲಿ ನಾವು ಹೊಟ್ಟೋದ್ರೆ ಇಲ್ಲಿ ನೋಡಿ ಗೈಸ್ ಬಸ್ ಹೇಗಿದೆ. ವಾವ್ 11:30 ಆಗೈತೆ. ನಮ್ಮ ಮನೆವರೆಗೂ ಹೋಗೋ ಬಸ್ಸಲ್ಲ ಇದು, ಬಟ್ ರಿಪಬ್ಲಿಕ್ ಸ್ಕ್ವೇರ್ವರೆಗೂ ಹೋಗುತ್ತೆ. ಆ್ಯಂಡ್ ನೈಟ್ ಹೊತ್ತು ಟ್ರಾಫಿಕ್ ಇಲ್ಲದೆ ಇರೋದ್ರಿಂದ ಬೇಗನೆ ಸ್ವಲ್ಪ ಮನೆ ಸಿಕ್ತು. ಆ್ಯಂಡ್ ಯಶುನು ಅಲ್ಲೇ ಮಧ್ಯದಲ್ಲಿ ಇಳ್ಕೊಂಡ. ಆ್ಯಂಡ್ ನಾವು ಮುಂದೆ ಇಳ್ಕೊಂಡ್ವಿ. ಆ್ಯಂಡ್ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗೈಸ್ ಫೈನಲಿ ನಾವಿಲ್ಲಿ ರೋಡಲ್ಲಿ ಶೋಕೆ ಮಾಡ್ತಿದ್ವಿ. ಯಾಕಂದರೆ ಐ ಮೀನ್ ಟ್ರಾಫಿಕ್ ಇರಲ್ಲ ಜಾಸ್ತಿ. ಸಿಗ್ನಲ್ ಬಿಟ್ಟಾಗ ರೋಡಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ. ಆದರೂ ಎಷ್ಟು ಕಾರ್ಗಳು ಓಡಾಡ್ತಿದೆ ಅಂತ ಅಂದರೆ ನಾವಂತೂ ಅವಾಗಿನ ಮಜಾ ಮಾಡಿದ್ವಿ. ಇವಾಗ 12:15 ಆಗಿದೆ ಟೈಮು. ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಬಸ್ ನಮ್ಮ ಮನೆವರೆಗೂ ಹೋಗೋ ಬಸ್ ಯಾವುದೂ ಸರ್ವಿಸಲ್ಲಿ ಇರಲಿಲ್ಲ. ಎಲ್ಲ ಲೈಕ್ 11:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಗೈಸ್. ಸೊ ಇಲ್ಲೊಂದು ಬಸ್ ಸಿಗುತ್ತೆ. ಇಲ್ಲಿ ಮಧ್ಯದಲ್ಲಿ ಇಳಿದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ದಿಸ್ ಈಸ್ ಲೈಕ್ ನೈಟ್ ಔಟ್ ಆಯ್ತಿದ್ದು ಒಂದು. ಗೈಸ್ ಇವಾಗ ಟೈಮ್ 1 ಗಂಟೆ ಆಗಿದೆ. ನಾನು ರೂಮಿಗೆ ಬರ್ತಿದ್ದೀನಿ, ಫ್ರೆಶ್ ಅಪ್ ಆಗಿದೆ. ನನ್ನ ರೂಮ್ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ. ಓ ಮೈ ಗಾಡ್, ನಾನು ಇದನ್ನು ಕ್ಲೀನ್ ಮಾಡೋಷ್ಟಲ್ಲ ಅಷ್ಟೇ. ನಾನು ಎಲ್ಲಿ ಮಲ್ಕೊಳ್ಳೋದು ಅಂತಲೇ ಗೊತ್ತಾಯ್ತಲ್ಲ ಈಗ. ಓ ಮೈ ಗಾಡ್. ಸೊ ಗೈಸ್ ಫೈನಲಿ ಸ್ವಲ್ಪ ನಾನು ಮಲ್ಕೊಳ್ಳೋಷ್ಟು ರೆಡಿ ಮಾಡಿಕೊಂಡು ಬೆಡ್ ಸ್ಪೇಸ್ನ. ಆ್ಯಂಡ್ ಸ್ವಲ್ಪ ನಾಳೆ ಹಾಲಿಡೇ ಇದೆ, ಸ್ಯಾಟರ್ಡೆ ಸಂಡೇ. ಸೊ ಹೇಗೋ ರೂಮ್ ಇದು ಮಾಡ್ಬೋದು. ಸೊ ಫೈನಲಿ ನನ್ನ ಬರ್ಡೇ ಹೀಗಿತ್ತು. ಆ್ಯಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ ವಾಸ್ ಟೋಟಲಿ ವರ್ಸ್ಟ್ ಆಯಿತಾ. ಮೂಡು ಚೆನ್ನಾಗಿರಲಿಲ್ಲ, ಡೇನೂ ಚೆನ್ನಾಗಿರಲಿಲ್ಲ. ಆ್ಯಂಡ್ ಸಂಜೆ ಆಗ್ತಾ ಇಟ್ ವಾಸ್ ಸೋ ಗುಡ್. ಐ ಎಂಜಾಯ್ಡ್ ಅ ಲಾಟ್ ಟುಡೇ. ಆ್ಯಂಡ್ ದಿಸ್ ಗ್ಯಾಂಗ್ ಇಸ್ ದೇರ್ನ. ಈ ಗ್ಯಾಂಗ್ ಜೊತೆ ಇದೆ ಐ ವಿಲ್ ಬಿ ಹ್ಯಾಪಿ ಆ ಥರ. ಇವಾಗ ನಾನು ಕೃತಿ ಸಪ್ರೇಟ್ ಇರೋದ್ರಿಂದ ಸ್ವಲ್ಪ ಬೇಜಾರಾಗುತ್ತೆ. ಸೊ ನಾನು ಇವತ್ತು ನನಗೆ ಏನೇನು ಗಿಫ್ಟ್ ಬಂತು ಅಂತ ತೋರ್ಸೋಕ್ಕೆ ನಾನು ಈ ಒಂದು ವ್ಲಾಗ್ ಮಾಡ್ತಿದ್ದೀನಿ. ಸೊ ಫಸ್ಟು ಹೇಳ್ತೀನಿ, ಇದು ಡೈನೋ ಅಂತ ನಾನು ಹೆಸರು ಕಟ್ಟಿರೋದು. ಸೊ ಇದು ನನಗೆ ನಾನೇ ಗಿಫ್ಟ್ ಮಾಡ್ಕೊಂಡಿದ್ದು ನನ್ನ ಬರ್ಡೇಗೋಸ್ಕರ. ಹೇಗಿದೆ ಕಮೆಂಟ್ ಮಾಡಿ. ಮತ್ತು ಇದಕ್ಕೆ ಯಾವುದಾದ್ರು ಒಂದು ಹೊಸ ನೇಮ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ. ಇದನ್ನು ತಪ್ಕೊಂಡು ಮಲ್ಕೊಳ್ಳೋದು ಡೈಲಿ. ಆ್ಯಂಡ್ ಅದಾದಮೇಲೆ ನನಗೆ ಇವತ್ತು ಮೋಸ್ಟ್ ಕ್ಯೂಟ್ ಗಿಫ್ಟ್ ಅಂತ ಅನಿಸಿದ್ದು ದಿಸ್ ಪೆನ್ ಗೈಸ್. ಇದ್ರ ಮೇಲೆ ಇಪ್ಪೋ ಅಂತ ಬರೆದಿದೆ. ಆ್ಯಂಡ್ ಈ ಬುಕ್ ಇದು ಮೋಸ್ಟ್ ಮೆಮೊರೇಬಲ್ ಆಗಿ ಉಳಿಯುತ್ತೆ. ಯಾಕಂದರೆ ನನಗೆ ಇದು ನನ್ನ ಪೀಡಿಯಾಟ್ರಿಕ್ಸ್ ಪ್ರೊಫೆಸರ್ ಡಾಕ್ಟರ್ ಕೊಟ್ಟಿದ್ದು ನನ್ನ ಬರ್ಡೇ ಅಂತ ಗೊತ್ತಾಗ್ಬಿಟ್ಟು. ಆ್ಯಂಡ್ ಇದ್ರ ಜೊತೆ ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ, ಅಂದರೆ ಚಾಕೋಪೈ ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅವ್ರು ತುಂಬಾ ಸ್ಮೂತ್ ಇದ್ದಾರೆ ಗೈಸ್. ಆ್ಯಂಡ್ ಇಷ್ಟು ಕೊಟ್ಟಾಗ ಅಂದರೆ ಯಾವ ಸ್ಟೂಡೆಂಟ್ಸ್ಗೂ ಸಿಕ್ಕಿಲ್ಲ, ನನಗೆ ಸಿಕ್ತು ನನ್ನ ಬರ್ಡೇ ಅಂತ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಮೆಮೊರೇಬಲ್ ಆಗಿರುತ್ತೆ. ಇದೆಲ್ಲ ಪೇಷಂಟ್ಸ್ ಕೇಸ್ ಎಲ್ಲ ಬರ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನಗೆ. ಬಟ್ ನಾನು ಇದನ್ನು ಯೂಸ್ ಮಾಡಬೇಕಾ ಬೇಡೋ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಆ್ಯಂಡ್ ದಿಸ್ ಪೆನ್ ಐ ಫೌಂಡ್ ಸೋ ಕ್ಯೂಟ್. ಸರ್ ಕೊಟ್ಟಿದ್ದ ತಕ್ಷಣ ಐ ವಾಸ್ ಲೈಕ್ ಶಾಕ್ಡ್. ಸರ್ ಏನಂತಂತಿದ್ದಾರೆ ಅಂದರೆ ನಾನು ಇದನ್ನು ಬಿಟ್ಟು ನಿನಗೇನು ಪ್ರೆಸೆಂಟೇಷನ್ ಕೊಡೋಕ್ಕಾಗ್ತಿಲ್ಲ ಅಂತ. ಅವ್ರು ಇದನ್ನು ಕೊಟ್ಟಿರೋದೇ ಹೆಚ್ಚು ನನಗೆ.
ಐ ವಾಸ್ ಲೈಕ್ ವಾ ಅಂತ. ಅದು ಸಂಜೆಯಿಂದ ಸ್ಟಾರ್ಟ್ ಆಗಿದೆ, ಅವಾಗಿಂದ ನಂದು ಸ್ವಲ್ಪ ಮೂಡ್ ಸರಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಕಮ್ ಫ್ಲವರ್ ಗೈಸ್. ಇದು ಕೊಟ್ಟಿದ್ದು ಕೃತಿ. ಸೊ ಕೃತಿ ಇಸ್ ಲೈಕ್ ಯಾವಾಗಲೂ ವೆನ್ ಎವರ್ ಶಿ ಸೀಸ್ ಎ ಫ್ಲವರ್ ಅವಳು ಕಿತ್ತು ನನಗೆ, ಸೃಷ್ಟಿಗೆ ಇಲ್ಲ ವೇದಾಗೆ 3 ಜನ ಯಾರಿರ್ತೀವಿ ಇದ್ದರೆ ಎಲ್ಲರಿಗೂ ಕೊಡ್ತಾಳೆ. ಆ್ಯಂಡ್ ದಿಸ್ ಈಸ್ ಅ ಗೆಸ್ಚರ್ ಆಫ್ ಹರ್. ಸಿ ಥ್ಯಾಂಕ್ ಯು ಕೃತಿ, ಲವ್ ಯು ಲವ್ ಯು ಲವ್ ಯು ಲವ್ ಯು. ಆ್ಯಂಡ್ ಅದಾದಮೇಲೆ ಅನದರ್ ಮೋಸ್ಟ್ ಕ್ಯೂಟ್ ಗಿಫ್ಟ್ ನನಗೆ ಏನಂದರೆ ದಿಸ್ ಒನ್. ನಾನು ವೀಡಿಯೋದಲ್ಲಿ ನೋಡಿರ್ತೀರ, ಇವಾಗ ನಾನು ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ದಿಸ್ ಚೋಕರ್ ಆಯಿತಾ, ಹಿಂಗೆ ಬರುತ್ತೆ. ಸೊ ಇದು ನನ್ನ ಲೆಟರ್ ಇದೆ ಎಮ್ ಅಂತ. ಸೊ ಇದು ಕೈಯಿಂದ ಸೃಷ್ಟಿ ಮಾಡಿ ನನಗೆ ಮತ್ತು ಕೃತಿ ಕೊಟ್ಟಿರೋದು. ಕೃತಿಗೆ ಕೆ ಅಂತ ಇದೆ, ನನಗೆ ಎಮ್ ಅಂತ ಇದೆ. ಅವಳು ಕೈಯಿಂದ ಎಫರ್ಟ್ ಹಾಕಿ ಅಷ್ಟು ಫುಲ್ ಹಾರ್ಟೆಡಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಸೃಷ್ಟಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಾದಮೇಲೆ ಇದು ಚಾಕ್ಲೇಟ್ ಕೊಟ್ಟಿದ್ದು ಯಶು. ಥ್ಯಾಂಕ್ ಯು ಯಶು. ಆ್ಯಂಡ್ ಅದಾದಮೇಲೆ ಇವರೆಲ್ಲರೂ ಸೇರಿಸಿ ಇದನ್ನು ಕೊಟ್ಟಿದ್ದಾರೆ, ಫೋಟೋ ಫ್ರೇಮ್. ವಾವ್. ಆ್ಯಕ್ಚುಲಿ ನಾನು ಏನೋ ಒಂದು ಫೋಟೋ ಫ್ರೇಮ್ ತೊಗೋಬೇಕಂತ ಅಂದ್ಕೋತಿದ್ದೆ, ಬಟ್ ದೇ ಮೇಡ್ ಇಟ್. ಸೊ ಇದರಲ್ಲಿ ನಾವು ಎಷ್ಟು 7 ಜನ ಇದ್ದೀವಿ, 5 6 ಸಿ. ಇದು ಲಾಸ್ಟ್ ಇಯರ್ ತೆಗ್ದಿದ್ದ ಫೋಟೋ. ಮೆಮೊರೀಸ್ ಚೆನ್ನಾಗಿದೆ ಅಲ್ಲ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದು ಸೃಷ್ಟಿ ಕೃತಿ ಎಲ್ಲ ಸೇರಿ ಕೊಟ್ಟಿದ್ದು. ಆ್ಯಂಡ್ ದಿಸ್ ವಾಸ್ ಮೈ ಡೇ ಆ್ಯಂಡ್ ಇಟ್ ವಾಸ್ ಸೋ ಗ್ರೇಟ್ ಗೈಸ್, ಸೋ ಗ್ರೇಟ್. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಫೋಟೋಸ್ ತೊಗೊಂಡ್ವಿ. ಲೈಕ್ ಓಪನ್ ಹಾರ್ಟೆಡ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಎಂಜಾಯ್ ಮಾಡೋದು ಇರುತ್ತಲ್ಲ, ಇಟ್ ಈಸ್ ಟೋಟಲ್ ಡಿಫ್ರೆಂಟ್. ಆ್ಯಂಡ್ ಈವ್ನಿಂಗ್ ದೀಸ್ ಗೈಸ್ ಮೇಡ್ ಮೈ ಬರ್ಡೇ ಆ್ಯಂಡ್ ದೀಸ್ ಗೈಸ್ ಮೇಡ್ ಮಿ ಟು ಎಂಜಾಯ್ ಅ ಲಾಟ್. ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯೋರ್ ವಿಶಸ್. ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲರೂ ತುಂಬಾ ವಿಶ್ ಮಾಡಿದ್ದೀರ, ನಾನು ಆದಷ್ಟು ರಿಪ್ಲೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ಸೊ ಆ್ಯಸ್ ಎ ಮಿಡ್ ಸ್ಟೂಡೆಂಟ್ ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ಬರ್ತಾ ತುಂಬಾ ಸೀರಿಯಸ್ ಆಗ್ತಿದೆ, ಬರ್ತಾ ಟೈಮ್ ಸಿಗ್ತಿಲ್ಲ, ಹೆವಿ ಆಗ್ತಿದೆ. ವಾಟ್ ಎವರ್ ಇಟ್ ಈಸ್, ಐ ಆಮ್ 4th ಇಯರ್ ಆ್ಯಂಡ್ 2 more years ಟು ಗೋ. ಈ ಒಂದು ಡೇಸ್ನ ಎಂಜಾಯ್ ಮಾಡ್ತಾನೆ ಇರಬೇಕು, ಅದನ್ನು ಎಂಜಾಯ್ ಮಾಡಬೇಕು, ಬೇರೆದನ್ನು ಎಂಜಾಯ್ ಮಾಡಬೇಕು, ಆ ಥರ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.